ಸರ್ಕಾರಿ ದವಾಖಾನೆಯಿಂದ ದರ್ಗಾವರೆಗೆ ಹದಗೆಟ್ಟ ರಸ್ತೆ ದುರಸ್ತಿಗೆ ಎಸ್ಡಿಪಿಐ ಆಗ್ರಹ. ಇಳಕಲ್ ನಗರದ ಸರ್ಕಾರಿ ದವಾಖಾನೆಯಿಂದ ದರ್ಗಾವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆಯ ಹಲವೆಡೆ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳು ಸಂಚರಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ರಸ್ತೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರಲ್ಲಿ ಆತಂಕವೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ದವಾಖಾನೆಯಿಂದ ದರ್ಗಾವರೆಗೆ ಇರುವ ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಎಸ್ಡಿಪಿಐ ಆಗ್ರಹಿಸಿದೆ. ರಸ್ತೆಯ ವಾಸ್ತವ ಸ್ಥಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು. ಕೇವಲ ತಾತ್ಕಾಲಿಕ ದುರಸ್ತಿಗೆ ಸೀಮಿತವಾಗದೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು ಎಂದು ಎಸ್ಡಿಪಿಐ ಒತ್ತಾಯಿಸಿದೆ. ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಆದ್ಯತೆ ನೀಡಿ ಶೀಘ್ರವೇ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವೂ ಆಗಿದೆ. ಇದೀಗ ಎಸ್ಡಿಪಿಐ ಒತ್ತಾಯದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ, ರಸ್ತೆ ದುರಸ್ತಿ ಕಾಮಗಾರಿ ಯಾವಾಗ ಆರಂಭವಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾಗರಿಕರಿಗೆ ತಿಳಿಸುವುದೇನೆಂದರೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಈಗಾಗಲೇ ಇದು ಸರ್ಕಾರ ದವಾಖಾನೆಯಿಂದ ಹಾಗೂ ಸರ್ಕಾರ ದವಾಖಾನೆಯಿಂದ ದರ್ಗಾದವರೆಗೆ ಮೊದಲನೇ ಗುದ್ದಲಿ ಪೂಜೆಯನ್ನು ನಮ್ಮ ಶಾಸಕರು ಮಾಡಿದ್ರು. ಈಗ ಆ ರೋಡ್ ಆಗೈತೆ. ಈ ರೋಡ್ ಎಲ್ಲ ತೆಗ್ದು ದಿನಗಳಿಂದ ತುಂಬಿದ್ದು ಮಳೆಯಿಂದಾಗಿ ಸುಮಾರು ಆಕ್ಸಿಡೆಂಟ್ಗಳು ಆಗತ್ತಾವು. ಈಗ 26ನೇ ತಾರೀಕಿಗೆ ಈದ್ ಮಿಲಾದ್ ಇರೋದ್ರಿಂದ ಇನ್ನೂ ತನಕ ರೋಡ್ ಮಾಡಾಕ್ತಾ ಇರಲಿಲ್ಲ. ಗುತ್ತಿಗೆದಾರರಿಗೆ ಕೇಳಿದ್ರೆ ನಮಗಿನ್ನೂ ಯಾವುದೇ ರೋಡಿಂದ ಮೊದಲು ಮಾಡಿ ರೋಡಿನ ಬಿಲ್ ಆಗಿಲ್ಲ, ಹಿಂಗಾಗಿ ನಾವು ಈ ರೋಡ್ ಡಿಲೇ ಮಾಡಾಕಂತ ಹೇಳಿ ನಮ್ಗೆ ತಿಳಿಸಾಕತ್ತಾರ. ನಮಗೆ ಈಗ 26ಕ್ಕೆ ಈದ್ ಮಿಲಾದ್ ಇರೋದ್ರಿಂದ ಈ ರೋಡ್ ದುರಸ್ತಿ ಆಗ್ಬೇಕು ಆದಷ್ಟು ಬೇಗನೆ. ಯಾಕಂದ್ರೆ ಈಗ ನಾವು ಈಗಾಗಲೇ ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗತೈತಿ. ಹಾಗೂ ಈಗ ನಗರಸಭೆ ಆರೋಗ್ಯ ನಿರೀಕ್ಷಕರಿಗೆ ಮನೋಹರವ್ರಿಗೆ ಮಾತಾಡಿದ್ವಿ, ನಾವು ಸ್ವಚ್ಛತಾ ಕಾರ್ಯಕ್ರಮ ಅಷ್ಟೇ ಮಾಡೋದು, ನೀವು ಇಂಜಿನಿಯರಿಂಗ್ ಮಾತಾಡ್ರಿ, ಹಿಂಗೆ ಹಾರಿಕೆ ಉತ್ತರಗಳನ್ನು ಅವರು ನಗರಸಭೆಯ ಅಧಿಕಾರಿಗಳು ಕೊಡೋದ್ರಿಂದ ನಮಗಿದು ಆದಷ್ಟು 2 ದಿವಸದಾಗ ಸೋಮವಾರ ಅನ್ನೋದ್ರೊಳಗೆ ಎಲ್ಲ ರೋಡ್ ಒಂದು ಹಂತಕ್ಕರ ರಿಪೇರಿ ಆಗಿ, ನೀವು ಬೇಕಂದ್ರೆ ಡಾಂಬರ್ ಆಮೇಲೆ ಮಾಡ್ಕೊರಿ, ಒಂದು ಹಂತಕ್ಕರ ಆಗಿ ಈಗ ಈದ್ ಮಿಲಾದ್ ದೊಡ್ಡ ರ್ಯಾಲಿ ಇರ್ತೈತಿ. ಇಲ್ಕಲ್ಲಿನ ಸಮಸ್ತ ಸಾರ್ವಜನಿಕರು ಇಲ್ಲಿ ತಿರುಗಾಡೋದೈತಿ. ಆಮೇಲೆ ಡೈಲಿ ಮಾರ್ಕೆಟ್ ಆಗ್ತೈತಿ ಇಲ್ಲಿ ದರ್ಗಾದ. ಇಲ್ಕಲ್ ಮಂದಿ ತರಕಾರಿ ತಗೊಳಕ್ ಬರ್ತಾರ, ಬರೀ ತೆಗ್ದಿನಿ ಹೆಣ್ಮಕ್ಳು ಬಂದಾರಂತೂ ಬಿದ್ದ ಹೋಗ್ತಾರೆ ಇಲ್ಲಿ ತರಕಾರಿ ತಗೊಳೋರು. ಹಿಂಗಾಗಿ ಆಮೇಲೆ ಇಲ್ಲಿ 2 ಗಟ್ರಗಳನ್ನು ಸುಮಾರು 1.5 ತಿಂಗಳಿಂದ 2 ಗಟ್ರ ಮಂದಿಗೆ ಹೋಗಕ್ ಬರ್ಲಾರ್ದಂಗೆ ದಾರಿ ಆಗೈತಿ. ಇಲ್ಲಿ ಒಂದು ಮೆಡಿಕಲ್ ಶಾಪ್ ಐತೆ, ಆ ಮೆಡಿಕಲ್ ಶಾಪಿಗೆ ಹೋಗ್ಬೇಕಾದ್ರೆ ಆ ತೆಗಿನಾಗ ಮುದುಕಿ ಬಿದ್ದೈತಿ ಮೊನ್ನೆ. ಹಿಂಗಾಗಿ ಇದು ದೊಡ್ಡ ಒಂದು ಯಾವ್ದು ಡೆವಲಪ್ಮೆಂಟ್ಸ್ ಮಾಡಿ ಅರ್ಧಂಬರ್ಧ ಮಾಡಾಕತ್ತಾರ. ನೀವು ಸೋಮವಾರ ಒಳಗೆ ಮಾಡ್ಲಿಲ್ಲ ಅಂದ್ರೆ ಸೋಮವಾರ ದಿವಸ ನಾವು ನಗರಸಭೆಗೆ ಪ್ರತಿಭಟನೆ ಮಾಡುವ ಸಂಬಂಧ ನಾವು ನಗರಸಭೆ ಅಧಿಕಾರಿಗಳಿಗೆ, ಕಮಿಷನರ್ಗೆ ಅವ್ರಿಗೆ ನಾವು ವಿನಂತಿ ಮಾಡತ್ತೀವಿ. ಮೊದಲೇ ಸೋಮವಾರ ಒಳಗೆ ಇದು ಒಂದು ಹಂತಕ್ಕೆ ಬಂದು ರೋಡು ಹಾಗೂ ಆ ಗಟ್ರದ್ದು ಒಂದು ಸಿಡಿ ಹಾಕೋದಾಗ್ಲಿ, ಸುದ್ದಿ ಮಾಡೋದಾಗ್ಲಿ ಎಲ್ಲ ಮಾಡ್ಬೇಕು. ಆಮೇಲೆ ಆದಷ್ಟು ಬೇಗನೆ ಟೆಂಡರ್ ಯಾರಿಗಾಗೈತೆ ಅವ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅವ ಮಾಡೋದಿಲ್ಲ ಅಂದ್ರೆ ಬೇರೆ ನೀವು ಟೆಂಡರ್ ಕೊಟ್ಟು ಆದಷ್ಟು ಬೇಗನೆ ಡಾಂಬರೀಕರಣ ಮಾಡ್ಬೇಕು. ದೊಡ್ಡ ದರ್ಗಾ ಐತಿ, ದಿವಸ ಮುಂದೆ ತರಕಾರಿ ಹಾಸ್ತಾರೆ. ಇಲ್ಲಿ ಎಲ್ಲ ಬಂದಂತ ಸಾರ್ವಜನಿಕರು ಭಯದ ಎಲ್ಲ ರೋಡ್ ಸುಧಾರಣೆ, ಈ ರೋಡ್ ಸುಧಾರಣೆ ಆಗಕ್ಕೆ ತಯಾರಿಲ್ಲ. ಆದಷ್ಟು ಬೇಗನೆ ಮಾಡ್ಬೇಕು. ನೀವು ಸೋಮವಾರ ಒಳಗೆ ಕೆಲಸ ಚಾಲು ಮಾಡಲಿಲ್ಲ, ನಾವು ಸೋಮವಾರ ದಿವಸ ನಮ್ಮ SDPI ಪಕ್ಷದ ವತಿಯಿಂದ ನಾವು ನಗರಸಭೆ ಮುತ್ತಿಗೆ ಹಾಕಕ್ಕೆ ನಾವು ತಮಗೆ ಹೇಳಾಕತ್ತೀವಿ. ಇಲ್ಲಿ ಮೆಡಿಕಲ್ ಮತ್ತು ಇನ್ನೊಂದು ಅದರ ಪಕ್ಕದ ಒಂದು ರೋಡ್ನಲ್ಲಿ ಕೂಡ 2 ಗಟ್ಟರಗಳು ತೆಗೆದಿದ್ದಾರೆ. ಆದರೆ ಅದನ್ನ ತೆಗೆದುಬಿಟ್ಟು ಇದನ್ನ ಸ್ಲ್ಯಾಬ್ ಹಾಕೋಕೆ ಇನ್ನ ಭಯಂಕರ ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಆಗ್ತಾ ಇದೆ. ಆದಷ್ಟು ನಾವು ಎಲ್ಲರಿಗೂ ನಾವು ಹೇಳಿದ್ವಿ, ನಾವು ಕಮಿಷನರ್ ಸಾಹೇಬರಿಗೆ ಒಂದು ಮಾತು ಹೇಳಿದ್ವಿ, ಆಮೇಲೆ ಅವ್ರು ಟೆಂಡರ್ ತೊಗೊಂಡವ್ರಿಗೂ ಹೇಳಿದ್ವಿ. ಅವರು ಇವತ್ತು ನಾಳೆ ಅಂತ ಹಂಗೆ 4 ದಿವಸ 6 ದಿವಸ ಅಂತೇಳಿ 1.5 ತಿಂಗಳವರೆಗೂ ಹಂಗೆ ಮುಂದುವರಿಸ್ತಾ ಇದ್ದಾರೆ ಅವರು. ಆದರೆ ಡೇಟ್ ಹೇಳೋದಷ್ಟಾಯಿತು, ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ನಗರಸಭೆ ಕಮಿಷನರ್ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಆದಷ್ಟು ಬೇಗ ಇದನ್ನ ಕಾರ್ಯರೂಪದಲ್ಲಿ ತಂದು ಮುಗಿಸಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಂತೀವಿ. ಇಲ್ಲವಾದ್ರೆ ಮತ್ತೆ ನಮ್ಮ ಮೆಹಬೂಬ್ ಇವರು ಗೋಡೆಗವರು ಹೇಳೋದಂತೆ ನಾವು ಅವ್ರ ಮಾತಿಗೆ ನಾವು ಬದ್ಧರಿರ್ತೀವಿ. ಮುಂದೆ ಅದು ಆ ಥರ ಆಗಲಾರ್ದಂತೆ ತಾವು ಕಾಪಾಡಿಕೊಳ್ಳುವುದು ನಮ್ಮಲ್ಲಿ ಮತ್ತೆ ತಮಗೂ ಎಲ್ಲ ಶ್ರೇಯಸ್ ಅಂತ ಹೇಳಿ ನಾವು ಎರಡು ಮಾತು ಒಂದು ಮನವಿ ಮಾಡ್ಕೊಂತ ಇದ್ದೇನೆ. ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಕಲ್ ನಗರ ಘಟಕ ವತಿಯಿಂದ ಸುಮಾರು ವರ್ಷಗಳಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಟಿಪ್ಪು ಸರ್ಕಲ್ ನಿಂದ ಹಿಡ್ಕೊಂಡು ಆ ಸರ್ಕಾರಿ ಹಾಸ್ಪಿಟಲ್ ತನ ಇಷ್ಟು ರಸ್ತೆಗಳದ್ದು ಅದೇನಂತಾರಲ್ಲ, ಅದು ಮಾನಭಂಗನ ಮಾಡಿಬಿಟ್ರು. ಅದ್ರದ್ದು
ಮಳೆ ಬಂದಾಗ್ಲಿ ಏನೋ ಒಂದಾಗ್ಲಿ ಅವು ಎಷ್ಟು ಸರಿ ನಾವು ಮನವಿ ಕೊಟ್ಟಿವಿ, ನಮ್ಮ ಪಾರ್ಟಿ ವತಿಯಿಂದ ನಾವು ಮನವಿ ಕೊಟ್ಟಿವಿ. ಅದು ಬಂದ್ ಕೆಟ್ಟ ರಸ್ತೆ ಇದು ಮಾಡ್ರಿ ಅಂತೇಳಿ, ಅದು ದರ್ಗಾ ಉರಿಸಿದ್ದಾಗ ಬರ್ತಾರ, ಸ್ವಲ್ಪ ಮ್ಯಾಗ ತುಪ್ಪ ಸೋಡ್ತಾರ, ಹೋಗ್ಬಿಡ್ತಾರ. ಮತ್ತೆ ಯಾರ್ಯಾರು ನಾವು ಕಮಿಷನರ್ ಭೇಟಿ ಆದಾಗ ಅವರು ಇಂಜಿನಿಯರ್ ಇವ್ರು ಅಂತೇಳಿ ಅವ್ರು ಬರೀ ಆ ಅಧಿಕಾರಿ ಮೇಲೆ ಈ ಅಧಿಕಾರಿ ಮೇಲೆ ಅದಿನ ಆ ಫಂಡ್ ರಿಲೀಸ್ ಆಗಿಲ್ಲ, ಈ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಬರೀ ಅದ ಮಾತ ಒಟ್ಟು ಅದು ಯಾವ್ದು ಬಂದ್ ಕೆಟ್ಟ ಕೆಲಸ ಶುದ್ಧ ಮಾಡಕ್ ತಯಾರಿಲ್ಲ ಇದುವರೆಗೂ. ಸೊ ಇವ್ರು ಯಾವಾಗಾರ ಕೆಲಸ ಶುದ್ಧ ಮಾಡ್ತಾರೆ ಅದನ್ನ ನಮ್ಗೆ ತಿಳಿಲಾರ್ದಂಗ ಆಗೈತಿ. ಆ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಆಗೋದಿದ್ರೆ ನಿಮ್ಗೆ ನೀವ ನಿಮ್ ಹೆಣ್ಮಕ್ಳಿಗೆ ಕಳಿಸ್ಕೊಡಿ ಅಡ್ಡ ಇಲ್ಲಿ ಈ ಒಂದು ರೋಡಿಗೆ ಅಡ್ಡಾಡಪ್ಪ ಅಂತ ನಿಮ್ಮ ಮನೆ ಹೆಣ್ಮಕ್ಳು ನಿಮಗೆ ಬೈತಾರ. ನೀವ ನಗರಸಭೆ ಒಂದು ಅಧಿಕಾರಿಗಳಾಗ ಹಾಕಿಟ್ರು ನೀವೊಂದು ಇಲ್ಕಲ್ನಾಗ ಏನೈತಿ ಸ್ವಚ್ಛತೆ ಒಂದಾಗ್ಲಿ ಆಗಿರ್ಬೋದು, ಆ ರೋಡ್ಗಳನ್ನು ಗುಂಡಿ ಮುಚ್ಚುವಂತ ಒಂದು ಕಾರ್ಯಕ್ರಮ ಕೂಡ ಆಗಿರ್ಬೋದು, ಯಾವುದು ಕ್ಲೀನೆಸ್ ಮಾಡಕ್ ಕುಂತಿಲ್ಲ ಅಂತ ನಿಮ್ಮ ಮನೆಯವರ ನಿಮಗೆ ಬೈಯುವಂತ ಒಂದು ಉದ್ದೇಶನೂ ಬರ್ತೈತಿ ಮುಂದೆ. ನಾನು ಈ ಒಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾನು ನಿಮಗೊಂದು ವಿಷಯ ಹೇಳೋದಿಷ್ಟ, ಆದಷ್ಟು ಬೇಗ ನಮ್ಮ ಒಂದು ಈದ್ ಮಿಲಾದ್ ಬರ್ತಾ ಇದೆ, ಆದಷ್ಟು ಬೇಗ ಅದ್ರ ಒಂದು ರಸ್ತೆ ನೀವು ಬರೇ ಬಂದ್ ಕೆಟ್ಟ ತುಪ್ಪ ಸೋದಲ್ಲ, ಅದಕ್ಕೆ ಸೂಕ್ತವಾದಂತ ಒಂದು ರೋಡ್ನ ನಿರ್ಮಿಸಬೇಕು. ನೀವು ಅದು ಬಿಟ್ಕೆಟ ಬರೇ ಬಂದ ಒಂದ್ ಸ್ವಲ್ಪ ಬಂದ್ ಕೆಟ್ಟ ಮೇಲೆ ಗರ್ಚ್ ಹಾಕೋದ್ಯಾ ಇಲ್ಲ ಏನು ಇನ್ನೊಂದು ಹಾಕೋದ್ಯಾ ಇಲ್ಲ ಕಡಿ ಹಾಕೋದ್ಯಾ ಅಂತಂದ್ರು ಮತ್ತೆ ಈಗ ಮಳೆಗಾಲ ಶುರು ಆಗುತ್ತೆ. ಮಳೆ ಬಂದಾಗ ಮತ್ತೆ ಅದ ಹಣೆ ವರ್ಣ ಆದದ್ದು ರೋಡಿಂದ ಅದು ಯಾವ್ದು ಕ್ಲಿಯರ್ ಆಗಿಲ್ಲ. ಸೊ ನಾನು ನಿಮಗ ಈ ಒಂದು ನಮ್ಮ ಇಲ್ಕಲ್ ನಗರ ಸಮಿತಿ ಘಟಕದ ವತಿಯಿಂದ ನಿಮಗ ನಾ ಆಗ್ರಹವನ್ನು ಕೊಡ್ತಾ ಇದ್ದೀನಿ, ಅತಿ ಶೀಘ್ರದಲ್ಲೇ ನೀವು ಇದು ಬಂದ್ ಕೆಟ ರೋಡ್ನ ಅದನ್ನ ಹುಂಡಿ ಎಲ್ಲ ತುಂಬಿಕೆಟ ಕ್ಲಿಯರ್ ಆಗಿ ಮಾಡ್ಕೊಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನವಾಗ ನಾವು ಒಂದು ಹೋರಾಟವನ್ನು ಕೈಗೊಳ್ತೀವಿ ಇಲ್ಕಲ್ ನಗರ ಸಮಿತಿ ವತಿಯಿಂದ. ಸೊ ಈ ಒಂದು ಮಾತು ಹೇಳ್ತಾ ನಾನು ಹೇಳೋ ಮಾತನ್ನು ಮುಗಿಸ್ತೇನೆ.